ಹಾಗೆ ಬಾವುಟ ಹಾರಿಸ್ತಾರೆ ಚಿಕ್ಕದಾಗಿ. ಸೊ ನೋಡ್ಬೋದು ಸಮುದ್ರದ ಅಲೆಗಳು ಯಾವ ರೀತಿ ರಭಸವಾಗಿ ಹೊಡಿತಾ ಇದೆ. ಈ ಮಳೆಗಾಲದಲ್ಲಿ ಮಳೆ ಕಮ್ಮಿ ಇರೋದ್ರಿಂದ ಬಿಸಿಲು ಹೊಡಿತಾನೆ ತುಂಬ ಅಂದ್ರೆ ತುಂಬ ಬಿಸಿಲು. ಸೊ ಹಾಗೆ ಈ ಕಡೆ ಬಂದ್ರೆ ಸೊ ಅಲ್ಲಿ ಏನೇನು ಕಾಣ್ತಾ ಇದೆ ಅದು ಪ್ರೈವೇಟ್ ಹೋಟೆಲ್ ಇದೆ ಅಲ್ಲಿ ನೋಡ್ಬೋದು. ಈ ರೋಡ್ ಕಾರವಾರ ಟು ಗೋವಾ, ಈಗ ಸ್ಟೇಟ್ ಹೋದ್ರೆ ಗೋವಾ, ಸೊ ಈ ಕಡೆ ಹೋದ್ರೆ ಕಾರವಾರ ಟು ಗೋವಾ ಮೇನ್ ಬ್ರಿಡ್ಜ್ ಇದೆ. ಗಾಯ್ಸ್ ನೋಡ್ಬೋದು ಮಳೆ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಸ್ವಲ್ಪ ಒತ್ತೆ ಆಗಿದ್ದೀನಿ ನಾನು ಕೂಡ. ಸೊ ನೋಡ್ಬೋದು ಫಿಶಿಂಗ್ ಮ್ಯಾನ್ ಫಿಶ್ ಹಿಡಿತಾ ಇದ್ದಾರೆ ನೋಡಿ. ಸೊ ಅದೆಲ್ಲ ರೆಡ್ ಬಾವುಟ ಹಾಕಿದಾರಲ್ಲ ಚಿಕ್ಕದಾಗಿ, ಆ ರೆಡ್ ಬಾವುಟ ಮೀನಿನ ಬಲೆಗೆ ಕಟ್ಟಿರ್ತಾರೆ. ಸೊ ಗುರುತಿಗೋಸ್ಕರ ಇಲ್ಲಿಂದ ಇಲ್ಲಿವರೆಗೂ ಅಂತ. ಸೊ ಮೇಲ್ಗಡೆ ತೇಲಿಕ್ಕೆ ಫೈಬರ್ ಕಾಟ ಆದ ಮೇಲೆ ಹಾಗೆ ಬಾವುಟ ಹಾರಿಸ್ತಾರೆ ಚಿಕ್ಕದಾಗಿ. ಸೊ ನೋಡ್ಬೋದು ಸಮುದ್ರದ ಅಲೆಗಳು ಯಾವ ರೀತಿ ರಭಸವಾಗಿ ಹೊಡಿತಾ ಇದೆ. ಈ ಮಳೆಗಾಲದಲ್ಲಿ ಮಳೆ ಕಮ್ಮಿ ಇರೋದ್ರಿಂದ ಬಿಸಿಲು ಹೊಡಿತಾನೇ ಇದೆ, ತುಂಬಾ ಅಂದ್ರೆ ತುಂಬಾ ಬಿಸಿಲು. ಸೊ ಹಾಗೆ ಈ ಕಡೆ ಬಂದ್ರೆ ಆ ಬ್ರಿಡ್ಜ್ ಕೆಲಸ ನಡೀತಾನೆ ಇದೆ. ಇದೆಲ್ಲ ವರ್ಕ್ ಸ್ಟಾರ್ಟ್ ನಡೀತಾನೆ ಇದೆ, ಪ್ರೊಸೆಸಿಂಗ್ ಇದೆ. ಪಕ್ಕದಲ್ಲೇ ಬ್ರಿಡ್ಜ್ ಬಿದ್ದೋಗಿದೆ, ಅದನ್ನ ಹೊಸದಾಗಿ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ. ಸೊ ಅಲ್ಲಿ ಏನೇನು ಕಾಣ್ತಾ ಇದೆ ಅದು ಪ್ರೈವೇಟ್ ಹೋಟೆಲ್ ಇದೆ ಅಲ್ಲಿ. ಸೊ ನೋಡ್ಬೋದು ನೀವು ಅಲ್ಲಿ ಪ್ರೈವೇಟ್ ಹೋಟೆಲ್. ಆ ಹೋಟೆಲ್ಗೆ ನೀರಿನ ಸಪ್ಲೈ ಆಗಿರ್ಬೋದು, ಏನೇ ತರಕಾರಿ ಸಪ್ಲೈ ಆಗಿರ್ಬೋದು ಬೋಟಿನಿಂದ ಮಾಡ್ತಾರೆ. ಸೊ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗ್ತಾರೆ ಬೋಟಿನ ಮೂಲಕ ಕುಡಿಯೋಕೆ ನೀರು. ಸೊ ಈ ರೋಡ್ ಕಾರವಾರ ಟು ಗೋವಾ, ಈಗ ಸ್ಟೇಟ್ ಹೋದ್ರೆ ಗೋವಾ, ಸೊ ಈ ಕಡೆ ಹೋದ್ರೆ ಕಾರವಾರ ಟು ಗೋವಾ ಮೇನ್ ಬ್ರಿಡ್ಜ್ ಇದೆ. ಆ ಕಡೆ ಒಂದು ನೋಡ್ಬೋದು ಸಣ್ಣ ದ್ವೀಪದಲ್ಲಿ ಶ್ರೀ ಕಾಳಿಕಾ ದೇವಿ ಟೆಂಪಲ್ ಇದೆ. ಅದು ಕೂಡ ವರ್ಷದಲ್ಲಿ ಒಂದ್ಸಾರಿ ಜಾತ್ರೆ ನಡೀತಿದೆ. ಹಾಗೆ ಹೀಗೆ ಲೆಫ್ಟ್ ಸೈಡ್ ನೋಡಿದ್ರೆ ಒಂದು ದ್ವೀಪ ಕಾಣ್ತಾ ಇದೆ. ಆ ಜಾತ್ರೆ ಆಗಿ 2-3 ದಿನಗಳಲ್ಲಿ ಆ ಜಾತ್ರೆ ಅಂದ್ರೆ ಅಲ್ಲಿ ಶ್ರೀ ಸಾಕ್ಷಾತ್ ನರಸಿಂಹಸ್ವಾಮಿ ನೆಲೆಸಿದ್ದಾರೆ. ಸೊ ನೀವೇನು ನೋಡ್ತಾ ಇದ್ರೆ ಮಧ್ಯದ ದ್ವೀಪ, ಆ ದ್ವೀಪಕ್ಕೆ ಸಾವಿರಾರು ಗಟ್ಟಲೆ ಭಕ್ತಾದಿಗಳು ಬೋಟಿನ ಮೂಲಕ ಇಲ್ಲಿಂದ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಅದು ವರ್ಷದಲ್ಲಿ ಒಂದೇ ಸಾರಿ ಜಾತ್ರೆ, ಜನವರಿಯಲ್ಲಿ 2 ಜಾತ್ರೆಗಳು 3-4 ಡೇಸ್ ಹಿಂದೆ ಮುಂದೆ ಇರ್ತವೆ. ಸೊ ನೋಡ್ಬೋದು ಇದು ಬೋಟ್ ಯಾವ ರೀತಿ ಬ್ರಿಡ್ಜ್ ಕೆಲಸದಲ್ಲಿ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ ಮೆಟಲ್ ಮೂವ್ಮೆಂಟ್ಗೋಸ್ಕರ. ಸೊ ಇಲ್ಲಿ ನೋಡ್ತಾ ಇದ್ರೆ ಫಿಶಿಂಗ್ ಹಂಟಿಂಗ್ ಮಾಡ್ತಾ ಇದ್ದಾರೆ ಕಲೆ ಹಾಕಿ. ಈ ಬ್ರಿಡ್ಜ್ ಮೇಲ್ಗಡೆ ಪ್ರತಿದಿನನೂ ಸಾಯಂಕಾಲ 5ರಿಂದ 7 ಗಂಟೆವರೆಗೂ ಜನಗಳು ವಾಕಿಂಗ್ಗೋಸ್ಕರ ಬರ್ತಾರೆ. ವಯಸ್ಸಿರೋರು ಎಲ್ಲರೂ. ಸೊ ಇದು ವಾಕಿಂಗ್ ಮಾಡಲಿಕ್ಕೆ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ ಈ ಬ್ರಿಡ್ಜ್ ಮೇಲ್ಗಡೆ. ಸೊ ಆ ಕಡೆ ಗಾಡಿ ವಾಹನಗಳು ಚಲಾಯಿಸೋಕೆ ರೋಡು. ಸೊ ಈ ಪಕ್ಕದಲ್ಲಿ ವಾಕಿಂಗ್ ಮಾಡಲಿಕ್ಕೆ, ಸೊ ನಡೆದಾಡಲಿಕ್ಕೆ ಸೊ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಸಮುದ್ರದ ಅಲೆಗಳು ಯಾವ ರೀತಿ ಹಾಲಿನ ನೊರೆ ತರ ಯಾವ ರೀತಿ ಕಾಣ್ತದೆ ಅಂತ. ಸೊ ವಿಪರೀತ ಗಾಳಿ ಇದೆ ಬ್ರಿಡ್ಜ್ ಮೇಲ್ಗಡೆ. ಸೊ ನಿಮ್ಗೆ ಆ ಸೌಂಡ್ ಕೇಳ್ತಾ ಇರ್ಬೋದು ಗಾಳಿಯ. ನೋಡಿ ಯಾವ ರೀತಿ ಒಂದು ಹಾಲಿನ ನೊರೆ ತರ ಸಮುದ್ರದ ಅಲೆಗಳು ಕಾಣ್ತಾ ಇದೆ ನೋಡಿ. ಗಾಯ್ಸ್ ನೋಡ್ಬೋದು ಮಳೆ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ.
ಸ್ವಲ್ಪ 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 ಒದ್ದೆ ಆಗಿದ್ದೀನಿ ನಾನು ಕೂಡ. ಸೊ ನೋಡ್ಬೋದು ಆ ಕಡೆ ಎಲ್ಲ ಮಳೆ ಬೀಳ್ತಾ ಇದೆ. ಈ ಕಡೆ ನೋಡಿ ಆ ಗುಡ್ಡ ಮತ್ತೆ ಈ ಬೆಟ್ಟಗಳ ಪಕ್ಕದಲ್ಲೇ ಮಳೆ